ಆಪರೇಷನ್ ಕಮಲಕ್ಕೆ ಸಿದ್ದು ಕೊಟ್ಟ ಆನ್ಸರ್ ಏನು? ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಸರ್ಕಾರಗಳನ್ನ ಪತನ ಮಾಡಿ ಬಿಜೆಪಿ ಅಧಿಕಾರಕ್ಕೆ. ನೀವೆಲ್ಲ ಸರ್ಕಾರಗಳು ಪತನ ಮಾಡಿ ನೀವು ಮುಖ್ಯಮಂತ್ರಿಗಳು ಆಗಿರೋದು, ನೀವ್ ಯಾವ ಒರಿಜಿನಲ್ ಬಂದಿದ್ದೀರಿ? ಹಗಲುಗನಸು ಕಾಣ್ತಿರೋ ಬಿಜೆಪಿಗೆ ಸಿದ್ದು ಗುದ್ದು. ಅವ್ರಿಬ್ಬರು ಸೇರಿದ್ರೆ 85 ಅದಾರ ನೋಡ್ರಿ. ಲೆಕ್ಕ ಪ್ರಕಾರ ಹೋದ್ರೆ 53 ಜನ ಹೋಗ್ಬೇಕು. ಸುಮ್ನೆ ಅಗಲದನ್ನೇ ಕೇಳ್ಬೇಡ್ರಿ. ಕುಣಿಯಲಾರದವನು ನೆಲ ಡುಂಕು ಅನ್ನಂತೆ. ಅದೇ ರೀತಿ ಇದೇ ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿ. ಕಳೆದ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲನ್ನು ಅರಗಿಸಿಕೊಳ್ಳಲಾಗದ ಬಿಜೆಪಿ ನಾಯಕರು ನಾವು ಆಪರೇಷನ್ ಕಮಲ ಮಾಡ್ತೀವಿ, ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ತೀವಿ ಅಂತೇಳಿ ಪದೇ ಪದೇ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಜೆಪಿಗರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದು ಬೆನ್ನಲ್ಲೇ ಸಚಿವರಾದ ಸಂತೋಷ್ ಲಾಡ್ ಮತ್ತು ಎಂಬಿ ಪಾಟೀಲ್ ಕೂಡ ಬಿಜೆಪಿಗೆ ಖಡಕ್ ಪಂಚ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪರೇಷನ್ ಕಮಲದ ಮುಖವಾಡದ ಮೇಲೆ ಕೈ ನಾಯಕರು ನಡೆಸಿರೋ ಗದಾ ಪ್ರಹಾರ ಹೇಗಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗದಾ ಪ್ರಹಾರ. ಪದೇ ಪದೇ ಆಪರೇಷನ್ ಕಮಲದ ಮಾತನ್ನು ಹರಿಬಿಟ್ಟು ವಿಕೃತಾನಂದ ಪಡೆಯುತ್ತಿದ್ದ ರಾಜ್ಯ ಬಿಜೆಪಿಗರ ಮುಖವಾಡದ ಮೇಲೆ ಕಾಂಗ್ರೆಸ್ ನಾಯಕರು ಗದಾ ಪ್ರಹಾರವನ್ನೇ ನಡೆಸಿದ್ದಾರೆ. ಜನರ ಆತ್ಮವಿಶ್ವಾಸ, ನಂಬಿಕೆ ಗಳಿಸುವಲ್ಲಿ ವಿಫಲವಾದ ಬಿಜೆಪಿಗೆ ಆಪರೇಷನ್ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ಹಣ ಕೊಟ್ಟು ಶಾಸಕರನ್ನ ಕೊಂಡುಕೊಂಡು ಬಹುಮತ ಮಾಡಿಕೊಳ್ಳುತ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ. ಏನೇ ಆಪರೇಷನ್ ಅಂದ್ರೆ ನಿಮ್ ಪಕ್ಷದವ್ರನ್ನ ಸೇರಿಸ್ಕೊಳ್ಳೋದು, ವಾಪಸ್ ಸೇರಿಸ್ಕೊಳ್ಳೋದಿಲ್ಲ, ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಜನಗಳ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು. ಹಿಂದಿನ 2 ಸಾರಿ ಹಾಗೇನೆ ಮಾಡಿರೋದು. ಹೌದು ವೀಕ್ಷಕರೇ, ಈ ಹಿಂದೆಯೂ 2 ಬಾರಿ ಬಿಜೆಪಿಗರು ಅಡ್ಡದಾರಿಯಲ್ಲಿ ಅಂದ್ರೆ ಸ್ಪಷ್ಟ ಜನಾದೇಶ ಇಲ್ಲದಿದ್ರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. 2008ರಿಂದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇದ್ದಾಗಲೂ ಇದನ್ನೇ ಮಾಡಿದ್ದು. ಎಲ್ಲಾ ಕಡೆ ಕೊಂಡುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ, ಕೊಂಡುಕೊಳ್ಳಲು ಜನ ಸಿಕ್ಕರೆ ಸರ್ಕಾರ ರಚನೆ ಮಾಡುತ್ತಾರೆ ಅಂತೇಳಿ ಸಿದ್ದರಾಮಯ್ಯ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ 2008ರಿಂದ ಇದೇ ತರ ಮಾಡ್ಕೊಂಡು ಬಂದಿದ್ರು. ಎಲ್ಲಾ ಕಡೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೊಂಡ್ಕೊಳ್ಳಕ್ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಜನರು ಬಿಜೆಪಿಗೆ ಯಾವತ್ತೂ ಪೂರ್ಣ ಅಧಿಕಾರ ಕೊಟ್ಟೇ ಇಲ್ಲ. 2008, 2013, 2018ರಲ್ಲಿ ಅವರು ಬಹುಮತದಿಂದ ಗೆದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ 2013ರಲ್ಲಿ ಗೆದ್ದಿದೆ, 2018ರಲ್ಲಿ ಸೋತು ಪುನಃ 2023ರಲ್ಲಿ 136 ಸ್ಥಾನಗಳನ್ನು ಪಡೆದು ಗೆದ್ದಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. 2008ರಲ್ಲಿ ಗೆದ್ದಿದ್ರ ಇಲ್ಲ, 2013ರಲ್ಲಿ ಗೆದ್ದಿದ್ರ ಇಲ್ಲ, 2018ರಲ್ಲಿ ಗೆದ್ದಿದ್ರ ಇಲ್ಲ. ಯಾವಾಗ ಗೆದ್ದಿದ್ರು? ಯಾವಾಗ್ಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ 2003ರಲ್ಲಿ ಮೆಜಾರಿಟಿ ಗೆದ್ದಿತ್ತು, 2018ರಲ್ಲಿ ನಾವು ಸೋತೋ, ಮತ್ತೆ 2023ರಲ್ಲಿ 136 ಸ್ಥಾನಗಳಲ್ಲಿ ಗೆದ್ದು. ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು, ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು. ಕಾಂಗ್ರೆಸ್ ಪಕ್ಷ ಜನರ ವಿಶ್ವಾಸ ಹಾಗೂ ತೀರ್ಪಿನಂತೆ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರುತ್ತಾರೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಕಮಲ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಂತೆ, ಲೋಕಸಭಾ ಚುನಾವಣೆಯ ನಂತರ ಸರ್ಕಾರ ಪತನವಾಗುತ್ತಂತೆ ಅಂತೇಳಿ ಪತ್ರಕರ್ತರು ಕೇಳಿರೋ ಪ್ರಶ್ನೆಗೆ ಸಚಿವ ಸಂತೋಷ್ ಲಾಡ್ ತಮ್ಮದೇ ದಾಟಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೇಳಿ ವಿಜೇಂದ್ರ, ದಯಮಾಡಿ ಕೇಳಿ. ವಿಜೇಂದ್ರ ಅವರೇ, 2014 ಇಸ್ವಿನಲ್ಲಿ $56 $1 ಇತ್ತು. ಇವತ್ತು $84, $85 $1 ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಾಂಗ್ಲಾದೇಶ್ ಹ್ಯಾಸ್ ಡನ್ ರೌಂಡ್ ಅಬೌಟ್ $43 billion ಆಫ್ ಎಕ್ಸ್ಪೋರ್ಟ್. ಇದು ಎಕ್ಸ್ಪೋರ್ಟ್, ಇವು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಾಂಗ್ಲಾದೇಶ್ GDP ನಮ್ ದೇಶದ GDP ಚೆನ್ನಾಗಿದೆ. ಮೊನ್ನೆ ತಾನೇ ಹೇಳಿದೆ, ಅಫ್ಘಾನಿಸ್ತಾನ್ ಡಾಲರ್ ರೇಟ್, ಅಫ್ಘಾನಿಸ್ತಾನ್ ರುಪಿ ಇಸ್ ಗೆಟಿಂಗ್ ಸ್ಟ್ರಾಂಗರ್ ಅಗೇನ್ಸ್ಟ್ ಡಾಲರ್. ಇಂಥವೆಲ್ಲ ಚರ್ಚೆ ಮಾಡ್ಬೇಕಲ್ಲ ವಿಜೇಂದ್ರ ಅವರು ಕೂಡ. ಬರೋದು ಪತನ ಆಗತ್, ಸರ್ಕಾರ ಪತನ ಆಗತ್, ಆಗ್ಲಿ ಬಿಡ್ರಿ, ಆಗ ಟೈಮಿಗೆ ಆಗತ್ ಪತನ. ನೀವೆಲ್ಲ ಸರ್ಕಾರಗಳು ಪತನ ಮಾಡಿ ನೀವು ಮುಖ್ಯಮಂತ್ರಿಗಳು ಆಗಿರೋದು, ನೀವ್ ಯಾವ ಒರಿಜಿನಲ್ ಬಂದಿದ್ದೀರಿ? ಸೊ ಅಗಲಲ್ಲ ಆ ವಿಷಯ. ದಯವಿಟ್ಟು ಐ ಥಿಂಕ್ ಇಟ್ಸ್ ಎಲೆಕ್ಷನ್ಸ್ ಹತ್ರ ಇದೆ, ಮುಟ್ಬೇಕು ಜನಕ್ಕೆ. ಬರೇ ಒಂದೇ ಇದ್ರನ್ನೇ ನಮ್ಮನ್ನ ಪ್ರಶ್ನೆಯನ್ನ ದಯವಿಟ್ಟು ಕೇಳಬೇಡಿ. ನಿಮ್ಗೆ ಗೊತ್ತಿರಲಿ, 136 ಸೀಟುಗಳನ್ನ ಗೆದ್ದು ತುಂಬಾ ಸ್ಟ್ರಾಂಗ್ ಆಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದು ಅಂದ್ರೆ ಅಷ್ಟು ಸುಲಭ ಇಲ್ಲ. ಹಾಗೇನಾದ್ರೂ ಸರ್ಕಾರವನ್ನ ಉರುಳಿಸಬೇಕು ಅಂದ್ರೆ ಎಷ್ಟು ಕಾಂಗ್ರೆಸ್ ಶಾಸಕರನ್ನ ಖರೀದಿಸಬೇಕಾಗುತ್ತೆ ಗೊತ್ತಾ? ಅದು ನಿಜಕ್ಕೂ ಸಾಧ್ಯವಾಗುತ್ತಾ ಅಂತೇಳಿ ಸಂತೋಷ್ ಲಾಡ್ ಖಾರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ಹೇಳ್ತಿದ್ವಲ್ಲ, ಸರ್ಕಾರ 136 ಇದೀವಿ ನಾವು. ಅವ್ರಿಬ್ಬರು ಸೇರಿದ್ರೆ 85 ಅದಾರ ನೋಡ್ರಿ. ಲೆಕ್ಕ ಪ್ರಕಾರ ಹೋದ್ರೆ 53 ಜನ ಹೋಗ್ಬೇಕು. ಸುಮ್ನೆ ಅಗಲದನ್ನೇ ಕೇಳ್ಬೇಡ್ರಿ. ಇದೇ ಬಿಜೆಪಿ ಅವರು ಆಪರೇಷನ್ ಕಮಲ ಚುನಾವಣೆ ಹತ್ರ ಬರ್ತದೆ, 10 ವರ್ಷ ಏನು ಮಾಡಿದಾರೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲ. ಪ್ಲೀಸ್ ಪೋಸ್ ಅ ಕ್ವಶನ್ which is much more important for next elections. ಈ ಸರ್ಕಾರ ಬಂದಾಗಿದೆ, 136 ಸೀಟ್ ಇದಾವೆ. ಅವರಿಬ್ಬರು ಸೇರಿದ್ರೆ 85 ಇದಾರೆ, 53 ಬಿಡಿಸ್ಬೇಕು. ಅವರು 53 ಜನ ತಗೊಂಡು ಹೋಗ್ಬೇಕು. ಆ ಸಾಧ್ಯತೆ ಇದ್ರೆ ಅವ್ರು ಮಾತಾಡ್ಲಿ. ಸುಮ್ಮನೆ ಅಗ್ಲಾಲಿ ಇದ್ರ ಬಗ್ಗೆ ಎಷ್ಟಂತ ಮಾತಾಡ್ಬೇಕು, ನಮಗೆ ಸಾಕಾಗ್ಬಿಟ್ಟದೆ. ಹೀಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ರು, ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಸರ್ಕಾರ ಪತನವಾಗುತ್ತೆ ಅನ್ನೋ ಬಿಟ್ಟಿ ಭವಿಷ್ಯಗಳನ್ನ ಹೇಳ್ಕೊಂಡು ತಿರುಗಾಡ್ತಾನೆ ಇದ್ದಾರೆ. ಅದರಲ್ಲೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಚುನಾವಣೆ ಆದ್ಮೇಲೆ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಕೊಟ್ಟ ತಿರುಗೇಟು
ಹೇಗಿತ್ತು ಗೊತ್ತಾ? ಬೊಮ್ಮಾಯಿಯವ್ರಿಗೂ ತಮಗೆ ಸರ್ಕಾರ ಉಳಿಸ್ಕೊಳಕ್ ಆಗಿಲ್ಲ, ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಬೊಮ್ಮಾಯಿಯವ್ರಿಗೆ. ನಾವು ಕೂಡ ಹೆಮ್ಮೆ ಪಟ್ಟಿದ್ವಿ. ಆಯ್ತಪ್ಪ, ಅವರು ಅತ್ಯಂತ ಬುದ್ಧಿವಂತ, ಅತ್ಯಂತ ಎಲ್ಲವನ್ನ ತಿಳಿದುಕೊಂಡು ಇರುವಂತ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ಅವ್ರ ಸರ್ಕಾರ ಉಳಿಸ್ಕೊಳಕ್ ಆಗಿಲ್ಲ ಸರ್. ಹೀನಾಯವಾಗಿ ಅವರ ನೇತೃತ್ವದಲ್ಲಿ ಸೋಲನ್ನ ನಾವು ಕಂಡಿದ್ದೀವಿ. ಹೀಗಾಗಿ ಬೊಮ್ಮಾಯಿಯವ್ರಿಗೆ ಯಾವ ನೈತಿಕ ಇದು ಇದೆ ಈ ಎಲ್ಲ ಮಾತುಗಳನ್ನ ಹೇಳಕ್ಕೆ? ಬೊಮ್ಮಾಯಿಯವ್ರಿಗೆ ನಮ್ಗೆ ಇವತ್ತು ಸಹ ಕಾಂಗ್ರೆಸ್ಗೆ 135 ಸೀಟ್ ಸಿಕ್ಕಿರೋದು. ಹಾಗಾದ್ರೆ ಪದೇ ಪದೇ ಆಪರೇಷನ್ ಕಮಲ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಮಾತುಗಳನ್ನು ಹರಿಬಿಡ್ತಿರೋ ಬಿಜೆಪಿಗರ ಬಗ್ಗೆ ನೀವೇನಂತೀರಾ? ಇದು ಕೇವಲ ಗುಮ್ಮ ಬಂತು ಗುಮ್ಮ ಕಟ್ಟುಕತೆಯ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.